ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ ಬಿಗ್ ಬಾಸ್ ಅವ್ರ ಕಡೆಯಿಂದ ಫಸ್ಟ್ ಪ್ರೋಮೋ ಅಪ್ಡೇಟ್ ಆಗಿದೆ. ತುಂಬಾ ಒಂಥರ ಮಸಾಲ ಕೂಡಿರೋ ಅಂಥದ್ದು. ಎಲ್ಲ ಫ್ಯಾನ್ಸು ಹೆಂಗ್ ಬೇಕೋ ಹಂಗೆ ಮಾತಾಡ್ತಾ ಇದ್ದಾರೆ. ರಜತ್ನ ಎಲಿಮಿನೇಟ್ ಮಾಡಬೇಕು ಅಂತ ಕೂಡ ಬೈಕಾಟ್ ಆಗ್ತಾ ಇದ್ದಾರೆ ಆಚೆ ಕಡೆ. ಏನಾದ್ರೂ ಎಲಿಮಿನೇಟ್ ಆಗ್ತಾರಾ ಈ ಸಲ ರಜತ್ ಅವರು ಇಲ್ವಾ ಅನ್ನೋದು ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದೆ. ಈ ಒಂದು ಫೈಟ್ ಆದ್ಮೇಲೆನೆ ಎಲಿಮಿನೇಟ್ ಮಾಡಬಹುದು ಆ ಥರ ಡಿಸ್ಕಷನ್ ನಡೀತಾ ಇದೆ ಅಂತ ಕೂಡ ಮಾತಾಡ್ತಾ ಇದ್ದಾರೆ. ರಜತ್ ಅವರು ಸೇವ್ ಆಗ್ತಾರಾ, ಎಲಿಮಿನೇಟ್ ಆಗ್ತಾರಾ ಅನ್ನೋದು ಈ ವಾರ ಎಲ್ಲರಿಗೂ ಇರೋ ಕ್ಯೂರಿಯಾಸಿಟಿ. ಯಾಕಂದ್ರೆ ನಾನು ಕೂಡ ವೋಟಿಂಗ್ ಪೋಲ್ ಇಟ್ಟಿದ್ದೆ. ರಜತ್ ಅವರಿಗೇನೆ ಎಲ್ಲ ವೋಟಿಂಗ್ ಪೋಲಲ್ಲೂ ಕೂಡ ಸಿಕ್ಕಾಪಟ್ಟೆ ಲೀಸ್ಟ್ ವೋಟ್ಸ್ ಬಂದಿರೋದು. ಎಲ್ಲ ಕಂಟೆಸ್ಟೆಂಟ್ಸ್ಗೂ ಅಷ್ಟೋ ಇಷ್ಟೋ ವೋಟ್ಸ್ ಬರ್ತಾ ಇದೆ. ಬಟ್ ರಜತ್ ಅವ್ರಿಗೆ ಮಾತ್ರ ಒಂದು ಸ್ವಲ್ಪನೂ ಅಷ್ಟೊಂದು ಕ್ರೇಜಿ ವೋಟ್ಸ್ ಬರ್ತಾ ಇಲ್ಲ. ಅದಕ್ಕೆ ತಕ್ಕಂತೆ ಈ ವಾರ ಅವರು ಮನೆಯಲ್ಲಿ ಮಾಡ್ತಿರೋ ಒಂದು ಬಿಹೇವಿಯರ್ ಏನಿರುತ್ತೋ ಅದು ಕೂಡ ಅದಕ್ಕೆ ಉಲ್ಟಾ ಹೊಡಿತಾ ಇದೆ. ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ, ಸೇವ್ ಮಾಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ ಬಿಗ್ ಬಾಸ್ ಅವರು. ರಜತ್ ಅವರು ಕೂಡ ಅಷ್ಟೇನೆ. ಅವರು ಒಂದು ರ್ಯಾಂಕಿಂಗ್ TRP ಜೋಡಿಸಿದಾಗ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ಗೂ ಕೂಡ ಅವರು ಸ್ಟ್ರಾಂಗು ಅಂತ ಅನಿಸಿರ್ಬೇಕಾದ್ರೆ, ನಾನು ಸ್ಟ್ರಾಂಗ್ ಇದ್ದೀನಿ, ಹಿಂಗೆ ಆಡೋಣ, ಇವಾಗ ಹೆಂಗೆ ಆಡ್ತಿದ್ದೀನೋ ಹಂಗೆ ಆಡೋಣ ಅಂತ ಅನ್ನೋದು ಬಿಟ್ಟು ಸ್ವಲ್ಪ ದುರಹಂಕಾರ ತೋರಿಸ್ತಾ ಇದ್ದಾರೆ. ದುರಹಂಕಾರದಿಂದ ಮಾತಾಡ್ತಾ ಇದ್ದಾರೆ ಅನ್ನೋದು ಕೂಡ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗ್ತಾ ಇದೆ. ಪ್ರೋಮೋ ಏನು ಎತ್ತ ಅಂತ ಮಾತಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡೋದನ್ನ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ಪ್ರೋಮೋ ಬಗ್ಗೆನೇ ಮಾತಾಡ್ಕೊಳ್ಳೋಣ. ಒಂದು ಕಳಪೆ ಕೊಡೋ ಅಂಥ ವಿಚಾರದಲ್ಲಿ ನಮ್ಮ ಇವರು ಬಂದ್ಬಿಟ್ಟು ಧನರಾಜ್ ಅವ್ರು ಬಂದ್ಬಿಟ್ಟು ರಜತ್ ಅವರಿಗೆ ಕೊಡ್ತಾ ಮೂಳೆನ ಲಾಟ ಲಾಟ ಅಂತ ಮುರಿದು ಬಿಡ್ತೀನಿ ಅಂತ ನಮ್ಮ ರಜತ್ ಅವ್ರು ಏನು ಮಾತು ಹೇಳಿದ್ರು ಅದು ಒಂದು ರೀಸನ್ನ ಕೊಟ್ಬಿಟ್ಟು ನಮ್ಮ ಇವರಿಗೆ ರಜತ್ ಅವ್ರಿಗೆ ಕಳಪೆ ಕೊಡ್ತಾರೆ. ಇಲ್ಲಿ ಜಸ್ಟ್ ರಜತ್ ಅವ್ರದ್ದೇ ತಪ್ಪಿದೆ ಅಂತ ನಾನು ಖಂಡಿತ ಹೇಳಲ್ಲ ಗುರು. ಯಾಕಂದರೆ ನೀವು ಕರೆಕ್ಟಾಗಿ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಧನರಾಜ್ ಅವರೇ ಹೋಗ್ಬಿಟ್ಟು ಟಪ 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 ಹೊಡಿತಾರೆ ರಜತ್ ಅವ್ರ ಕೆನ್ನೆಗೆ, ಆಯ್ತಾ. ಅದನ್ನು ಮುಟ್ಟಿದಾಗಂತೂ ಖಂಡಿತ ಇರಲಿಲ್ಲ. ನಮ್ಮ ಧನರಾಜ್ ಅವರು ಸಖತ್ತಾಗೆ ಟ್ರಿಗರ್ ಆಗಿದ್ರು. ಕೋಪದಿಂದನೇ ಹೋಗ್ಬಿಟ್ಟು ಕೆನ್ನೆಗೆ ಟಪ ಟಪ ಅಂತ ಹೊಡೆದಿದ್ದು, ಆಯ್ತಾ, ರಜತ್ಗೆ. ಆವಾಗಲೇ ರಜತ್ ಅವರು ಒಂದು ಸ್ವಲ್ಪ ಕೋಪ ಮಾಡಿಕೊಂಡು ಎರಡು ಕೈನೂ ಹಿಡ್ಕೊಂಡು ತಿರುಗ್ಸೋಕ್ಕೆ ಹೋಗಿದ್ದು. ಅಲ್ಲಿ ಧನರಾಜ್ ಅವ್ರದ್ದು ಕೂಡ ಒಂದು ಪಾರ್ಟ್ ಅಂತೂ ಇತ್ತು. ಅಷ್ಟೇ ಅಲ್ಲದೆ ಧನರಾಜ್ ಅವ್ರಿಗಾಗಿರ್ಬೋದು, ನಮ್ಮ ಸುರೇಶ್ ಅವ್ರಿಗಾಗಿರ್ಬೋದು, ಇವರೆಲ್ಲರಿಗೂ ಏನು ಗುರು, ರಜತ್ ನಿನ್ನೆ ಮೊನ್ನೆ ಬಂದವನು ಎಲ್ಲರ ಹತ್ರನೂ ಇಷ್ಟು ಚೆನ್ನಾಗಿ ಹೆಸರು ತೊಗೊಳ್ತಾ ಇದ್ದಾನೆ, ಇವ್ರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅವ್ರ ಮೈಂಡ್ ಗೇಮು ಅನ್ನೋದು ಒಂದು ಸ್ವಲ್ಪ ಹೊಟ್ಟೆ ಉರಿ ಅಂತೂ ಖಂಡಿತ ಅವರೆಲ್ಲರಿಗೂ ಇದೆ. ಅದರಲ್ಲಿ ಟ್ರಿಗರ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ ರಜತ್ ಅವ್ರನ್ನ. ರಜತ್ ಅವರು ಅಷ್ಟೇ ಹಿಂಗೆ ಟ್ರಿಗರ್ ಆಗಿ ಹೋಗ್ತಾ ಇದ್ದಾರೆ. ಇಲ್ಲಿ ಬಾರೋ, ನನ್ನ ಮುಟ್ಟು ಬಾರೋ, ನೀವು ಆಚೆ ಇದ್ದಿದ್ರೆ ನಾನು ಇನ್ನು ಹೊಡೆದ್ಬಿಡ್ತಿದ್ದೆ ಅಂತೆಲ್ಲ ಮಾತಾಡ್ತಾರೆ. ಅಂದರೆ ಆಚೆ ಅಷ್ಟು ಪವರ್ಫುಲ್ಲ, ಮನುಷ್ಯನಿಗೆ ವ್ಯಾಲ್ಯೂನೇ ಇಲ್ವಾ ಅಂತ ಅನಿಸ್ತು. ಅಷ್ಟು ಒಂದು ಕೋಪದಲ್ಲಿ ಮಾತಾಡಿದ್ರು ಅಂತ ಅನ್ನಿಸ್ತು. ಇದು ಎಲ್ಲದಕ್ಕೂ ಒಂದು ಮೇನ್ ಕಾರಣ ಅಂದರೆ ಚೈತ್ರ ಕುಂದಾಪುರ ಅವರು. ಚೈತ್ರ ಕುಂದಾಪುರ ಅವರು ಧನರಾಜ್ ಅವರಿಗೆ ಒಂಥರ ವಿಷದ ಬೀಜ ಬಿತ್ತಿದ್ರು ಅಂತಲೇ ಹೇಳ್ಬೋದು. ನೀನು ಯಾಕೆ ಸುಮ್ಮನೆ ಇರ್ತೀಯ, ರಜತ್ ಅವರು ನಾಮಿನೇಟ್ ಮಾಡ್ತಿರ್ಬೇಕಾದ್ರೆ ಈ ಪಾಯಿಂಟ್ಸ್ ಎಲ್ಲ ಮಾತಾಡ್ಬೇಕು ತಾನೆ, ಹಿಂಗೆ ಮಾತಾಡಬೇಕು ತಾನೆ, ನೀನು ದೈವ ನಿಂತ್ಕೊಂಡು ಮಾತಾಡಬೇಕು, ಕೂಗಾಡಬೇಕು ಅಂತೆಲ್ಲ ಹೇಳಿದರು. ಆ ಒಂದು ಮಾತನ್ನ ಇನ್ಸ್ಪಿರೇಷನ್ನಾಗಿ ತಗೊಂಡು ನಮ್ಮ ಕಂದ ಧನರಾಜ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡಿದರು. ಆದರೆ ಅವ್ರದ್ದು ಕೂಡ ತಪ್ಪಿತ್ತು. ಆ ಥರ ಒಂದು ಕೆನ್ನೆ ಮುಟ್ಟ ಪ್ರಯತ್ನ ಮಾಡಿರಲಿಲ್ಲ ಅಂದಿದ್ರೆ ಧನರಾಜ್ ಅವರು ನಮ್ಮ ರಜತ್ ಅವ್ರ ಬಗ್ಗೆ ಎಲ್ಲ ಕೂಡ ತುಂಬ ಕಾಮಾಗೆ ಹೋಗಿರ್ತಾ ಇತ್ತು. ಅದರಲ್ಲಿ ರಜತ್ ಅವ್ರದ್ದೇ ತಪ್ಪು ಅಂತ ನಾವು ಕೂಡ ಹೇಳ್ಬಹುದಾಗಿತ್ತು. ಬಟ್ ಇಲ್ಲಿ ಇವ್ರದ್ದು ಕೂಡ ಮೇನ್ ಪಾರ್ಟ್ ಇದೆ. ಧನರಾಜ್ ಅವ್ರದ್ದು ಫಸ್ಟು ಹೋಗಿ ಟ್ರಿಗರ್ ಮಾಡಿ ಕೆನ್ನೆಗೆ ಹೊಡೆದಿದ್ದೆ ಧನರಾಜ್ ಅವರು. ಆ ಥರ ಹೊಡೆದಿರಲಿಲ್ಲ ಅಂದಿದ್ರೆ ರಜತ್ ಅವರು ಆ ಥರ ಟ್ರಿಗರ್ ಆಗಿರ್ತಿರ್ಲಿಲ್ಲ. ಆದರೆ ರಜತ್ ಅವರು ಒಂದು ಸ್ವಲ್ಪ ಕಂಟ್ರೋಲಾಗೆ, ಮಾತಿನ ಮೇಲೆ ಒಂದು ಸ್ವಲ್ಪ ಕಂಟ್ರೋಲ್ ಇರಬೇಕು. ಬಟ್ ಮಾತಿನ ಮೇಲೆ ಅವರಿಗೆ ಕಂಟ್ರೋಲೇ ಇರ್ತಾ ಇಲ್ಲ. ಅದು ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ. ಇನ್ನು ಅದನ್ನು ಬಿಟ್ಟರೆ ಬಾರೋ ಬಾರೋ ಮುಟ್ಟೊಡಿ ಬಾರೋ ಅಂತ ಧನರಾಜ್ ಅಂದ ತಕ್ಷಣ ಭವ್ಯ ತಡಿಯೋಕೆ ಹೋದರೆ ಟಪಾರ್ ಅಂತ ತಳ್ಕೊಂಡು ಹೋಗಿ ಧನರಾಜ್ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇದೇ ಒಂದು ರೀಸನ್ನೇ ಲಾಸ್ಟ್ ಟೈಮು ನಮ್ಮ ರಂಜಿತ್ ಅವ್ರು ಮಾಡಿದ್ದು ಇದೇ ಒಂದು ಥರನೇ ಜಗದೀಶ್ ಅವರಿಗೆ. ಆಗ ರಂಜಿತ್ ಅವ್ರನ್ನ ಆಚೆ ಕಳಿಸಿದ್ದಾರೆ ಅಂದರೆ ಈಗ ನಮ್ಮ ರಜತ್ ಅವ್ರನ್ನೂ ಕೂಡ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಫ್ಯಾನ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ BB ಟೀಮಲ್ಲೂ ಕೂಡ ಡಿಸ್ಕಸ್ ನಡೀತಾ ಇದೆ ಅಂತ ಆಲ್ರೆಡಿ ನ್ಯೂಸ್ಗಳೆಲ್ಲ ಬರ್ತಾ ಇದೆ. ಏನು ಮಾಡ್ತಾರೆ ಏನು ಅಂತ ಕಾದು ನೋಡೋಕ್ಕಾಗಲ್ಲ. ಅಲ್ಲಿ ತ್ರಿವಿಕ್ರಮ್ ಏಟರ್ಸ್ ಯಾರು ಇರ್ತಾರೆ, ತ್ರಿವಿಕ್ರಮ್ನ ಕಂಡ್ರೆ ಯಾರಿಗಾಗಲ್ವೋ ಅವರೆಲ್ಲ ಏನಿರ್ತಾರೆ, ಅವರು ಕೂಡ ಬಿಗ್ ಬಾಸ್ ಟೀಮ್ಗೆ ತ್ರಿವಿಕ್ರಮ್ ಇವಾಗ ರಜತ್ನ ನೀವು ಆಚೆ ಹಾಕ್ತೀರಾ ಅಂದರೆ ಭವ್ಯನ ತಳ್ಳಿರೋದಕ್ಕೆ, ಹಾಗಾದ್ರೆ ನಾವು ತ್ರಿವಿಕ್ರಮ್ನು ಆಚೆ ಹಾಕಬೇಕು ನೀವು. ಯಾಕಂದರೆ ತ್ರಿವಿಕ್ರಮ್ ಕೂಡ ನಮ್ಮ ಮೋಕ್ಷಿತ್ ಅವರು ಯಾವಾಗ ಅವ್ರನ್ನ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕಿಂದ ಆಚೆ ಇಟ್ಟಿದ್ರು ಆವಾಗ ಮುಂಡೆ ಅಂತ ಕರೆದಿರ್ತಾರೆ. ಅವರಿಗೆ ಆ್ಯಕ್ಚುಲಿ ಸೈಕೋ ಮುಂಡೆ ಅಂತ ಕರೆದಿರ್ತಾರೆ. ಅದು ಆ್ಯಕ್ಚುಲಿ ಬೀಪ್ ಸೌಂಡ್ ಹಾಕಿದ್ರು ತ್ರಿವಿಕ್ರಮ್ ಕರೆದಿದ್ದಾರೆ. ಆಡಿಯನ್ಸ್ಗೂ ಕೂಡ ಪ್ರೂಫ್ ಇದೆ. ಕೋಪದಲ್ಲಿ
ನಮ್ಮ ತ್ರಿವಿಕ್ರಮ್ ಅವರು ಆ ಥರ ಮಾತಾಡಿದ್ರು. ಸೊ, ಅಲ್ಲಿ ಜಗದೀಶ್ ಸರ್ ಅವ್ರನ್ನ ಆಚೆ ಹಾಕ್ತಿದ್ದಾರೆ ಅಂದ್ರೆ, ಈ ಕಡೆ ತ್ರಿವಿಕ್ರಮ್ ಅವ್ರನ್ನು ಕೂಡ ಆಚೆ ಹಾಕ್ಲೇಬೇಕು. ಮತ್ತೆ ರಜತ್ ಅವ್ರು ಆಚೆ ಬರ್ತಾ ಇದ್ದಾರೆ ಅಂದ್ರೆ, ಈ ಸಲ ತ್ರಿವಿಕ್ರಮ್ ಕೂಡ ಅವ್ರ ಜೊತೆ ಆಚೆ ಬರಬೇಕು ಅಂತ ಕೂಡ ಸಿಕ್ಕಾಪಟ್ಟೆ ಒಂಥರ ನೆಕ್ಸ್ಟ್ ಲೆವೆಲ್‌ಗೆ ಹೋಗ್ತಾ ಇದೆ ಜಗಳ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಟೀಮು ನನಗನ್ಸೋ ಪ್ರಕಾರ ಖಂಡಿತ ರಜತ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ ಅಂತ ಅನ್ಸಲ್ಲ. ಒಂದು ಬಿಗ್ ವಾರ್ನಿಂಗ್ ಆದ್ರೆ ಕೊಡ್ತಾರೆ. ಇಲ್ಲ ಅಂದ್ರೆ ಇದು ನೆಕ್ಸ್ಟ್ ಲೆವೆಲ್‌ಗೆ ಹೋಗೋದಂತೂ ಖಂಡಿತ. ಸುದೀಪ್ ಸರು ರಜತ್ ಅವ್ರಿಗೆ ಒಂದು ಸ್ವಲ್ಪ ಕ್ಲಾಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ಈ ವಾರ. ಮತ್ತೆ ಧನರಾಜ್ ಅವ್ರಿಗೂ ಕೂಡ ಹೇಳ್ಬೇಕಾಗುತ್ತೆ. ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ನಮ್ಮ ಚೈತ್ರ ಕುಂದಾಪುರ ಅವ್ರಿಗೂ ಕೂಡ ಪಕ್ಕ ಈ ಸಲ ಸುದೀಪ್ ಸರ್ ಹತ್ರ ಕ್ಲಾಸ್ ಇರುತ್ತೆ. ಆ, ಬೇರೆ ಯಾರಾದ್ರೂ ಹೇಳಿದ್ರೆ ಹೆಂಗೆ ಕೇಳ್ಬಿಡ್ತೀರಾ ಅಂತ ಧನರಾಜ್ ಅವ್ರಿಗೂ ಕೇಳ್ತಾರೆ. ನೋಡಬೇಕು ಈ ಪಾಯಿಂಟ್ನ ಹೆಂಗೆ ತಗೊಂಡು ಹೋಗ್ತಾರೆ ಅಂತ. ಇಷ್ಟ ಆಗಿತ್ತು ಈ ಪ್ರೋಮೋಗೆ. ನಿಮಗೆ ಈ ಪ್ರೋಮೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.